ಏನಕ್ಕ ಇಷ್ಟೊಂದು ಖುಷಿಯಾಗಿದ್ಯಾ? ಬೆಳಗಿಂದ ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದೆಯಾ? ಏನಾಯ್ತು? ಊರ್ಮಿಳಾ, ನಿನಗೆ ಗೊತ್ತಿಲ್ವೇನೆ, ಸತ್ಯ ಪೊಲೀಸ್ ಟ್ರೈನಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಸಮಯ ಹತ್ರ ಆಯ್ತು. ಇಷ್ಟು ದಿವಸ ಅವಳನ್ನು ಬಿಟ್ಟು ಅದು ಹೇಗಿದ್ನು ನನಗೆ ಗೊತ್ತಿಲ್ಲ ಕಣೆ. ಇದೇ ಕಾರಣ ಇರಬೇಕು ಅಂತ ನಿನ್ನ ಮುಖದಲ್ಲಿರೋ ಕಳೆ ನೋಡೆ ಅಂದ್ಕೊಂಡೆ ನಾನು. ಊರ್ಮಿಳಾ, ಹಾಗಾದ್ರೆ ಅತ್ತೆ ಸೊಸೆ ಲವ್ ಸ್ಟೋರಿ ಪಾರ್ಟ್ 2 ಶುರು ಆಗುತ್ತೆ ಅನ್ನು. ಭಾವ, ಇದು ಮುಗಿದೇ ಇರೋ ಲವ್ ಸ್ಟೋರಿ. ಶುರು ಆಗೋದಕ್ಕೆ ಏನಿದೆ? ಶುರು ಆಗಿರೋದು ಇನ್ನೂ ನಿಂತೇ ಇಲ್ಲ. ನಿಲ್ಲೋದಕ್ಕೆ ಸಾಧ್ಯನೂ ಇಲ್ಲ. ಅಪ್ಪ ಮಗರಾಯ, ಈ ಅತ್ತೆ ಸೊಸೆ ಲವ್ ಸ್ಟೋರಿಯಲ್ಲಿ ಅಪ್ಪ ಮಗ ಉಪವಾಸ ಬೆಳೆದಿದ್ರೆ ಅಷ್ಟೇ ಸಾಕು. ನೀವು ಹೇಳ್ತಾ ಇರೋದು ಕರೆಕ್ಟ್ ಅಪ್ಪ. ಈ ಅತ್ತೆ ಸೊಸೆ ಒಂದಾದ್ರೆ ನಾನು ನೀವು ಮೂಲೆ ಸೇರ್ಕೋಬೇಕಷ್ಟೆ. ಉಪವಾಸ ಆದ್ಮೇಲೆ ಮೂಲೆ ಸೇರ್ಕೊಳ್ಳೇಬೇಕಲ್ಲ. ಅಕ್ಕ ನೋಡು ಪಾಪ ಕಾರ್ತಿ, ಈ ಸಲ ಸತ್ಯ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ನೀನು ಸ್ವಲ್ಪ ಆದ್ರೂ ನಿನ್ನ ಸೊಸೆನ ನಿನ್ನ ಮಗನಿಗೆ ಬಿಟ್ಕೊಡ್ಬೇಕಪ್ಪ. ಹೌದೌದು, ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ರಾಯಿ ಅಂತ ತೊಟ್ಲೆ ತಗೋದಿಲ್ಲ. ಆಹಾ, ಭಾವ ನಾದ್ನಿ ಇಬ್ರು ಸೇರ್ಕೊಂಡು ನಾನೇನು ಇವನಿಗೆ ಸತ್ಯನ್ ಬಿಟ್ಟೇ ಕೊಡಲ್ವೇನೋ ಅನ್ನೋ ಥರ ಆಡ್ಕೋತಿದ್ದೀರಾ. ಚೆನ್ನಾಗಿದೆ ಕಣೆ. ಅಮ್ಮ, ನೀವು ಬಿಟ್ಕೊಡೋದಲ್ಲ ಪ್ರಶ್ನೆ, ನೀವು ಅತ್ತೆ ಸೊಸೆ ಸೇರಿದ್ರೆ ಇಡೀ ಜಗತ್ತನ್ನೇ ಮರ್ತೋಗ್ತಿರಲ್ಲ, ಅದು ವಿಷಯ. ಮಾಡ್ತೀನಿ ನಿಂಗೆ ಸರಿಯೇ. ಹೇಳಿ ಸಲ ಅಮ್ಮ ಕಿವಿ ನೋಡ್ತದೆ ಬಿಡು. ಒಂದು ಕಿವಿ ನಾನು ಹಿಂಡ್ತೀನಿ, ಇನ್ನೊಂದು ಕಿವಿ ನನ್ನ ಸೊಸೆ ಹತ್ರ ಹಿಂಡಿಸ್ತೀನಿ. ನಮ್ಮಿಬ್ಬರ ಬಗ್ಗೆ ದೂರ ಬರಬಾರ್ದು. ಸದ್ಯ ನನ್ನ ಕಿವಿಗಳು ಸೇಫ್. ಅಮ್ಮ ಅಂತೂ ನಮ್ಮ ಸೊಸೆ ಈ ಮನೆ ಪ್ರವೇಶ ಮಾಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಆಯ್ತು. ಮತ್ತೆ ಏಯ್, ನಿನಗೆ ಸಸ್ಪೆಂಡ್ ಆಗಬೇಕು ಅನ್ನೋ ಆಸೆ ಏನಾದರೂ ಇದೆಯಾ? ಯಾಕೋ ನಾನು ಹೇಳಿದ ಕೆಲಸ ಇನ್ನೂ ಮಾಡಿಲ್ಲ? ಮೆತ್ತಿಗೆ ಹೇಳಿದ್ದಾಯ್ತು, ವಾರ್ನ್ ಮಾಡಿ ಹೇಳಿದ್ದಾಯ್ತು, ಇನ್ನು ಹೇಗೋ ಹೇಳಬೇಕು ನಿನಗೆ? ಹೀಗೆ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ರೆ ಬೀದಿಗೆ ಬರ್ತೀಯಾ. ಮೈಂಡ್ ಇಟ್. ಅಯ್ಯೋ ದೇವ್ರೆ, ಆಫೀಸರ್ ಹತ್ರ ಹೀಗೆಲ್ಲ ಮಾತಾಡಿ ಅದೇನು ಎಡವಟ್ಟು ಮಾಡಿ ಕುತ್ತಿಗೆ ತಂದಿರ್ತಾಳೋ. ದೇವ್ರೆ, ಪ್ಲೀಸ್ ಸೇವ್ ಮೀ, ಪ್ಲೀಸ್ ಸೇವ್ ಮೀ. ಮುಚ್ಚ್ರಿ ಬಾಯ್ನ. ಏನು ಎದುರಿಸ್ತಾ ಇದ್ದೀರಾ? ನಿಮ್ಮ ಗೊಡ್ಡಿ ಬೆದರಿಕೆಗೆಲ್ಲ ಎದುರೋನಲ್ಲ ನಾನು. ಅಷ್ಟಕ್ಕೂ ನಾನು ಇಲ್ಲಿರೋದು ನೀವು ಹೇಳ್ದಂಗೆ ಕೇಳೋದಕ್ಕಲ್ಲ. ನನಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರನೇ ಹೊರ್ತು ನೀವಲ್ಲ. ಏಯ್, ನನ್ನ ಹತ್ರ ದುಡ್ಡು ತಿಂದಾಗ ಚೆನ್ನಾಗಿತ್ತಾ? ಮೈಂಡ್ ಯೋರ್ ಟಂಗ್. ಆವಾಗೇನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ಯಾವಾಗಲೂ ಅದನ್ನೇ ಮಾಡ್ತಾ ಕೂರ್ತಿರ್ತೇನ? ಸತ್ಯ ಅಂತ ಹುಡುಗಿಗೆ ಅನ್ಯಾಯ ಮಾಡಿದ್ರೆ ನರಕದಲ್ಲೂ ಜಾಗ ಸಿಗಲ್ಲ ನನಗೆ. ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರೋ ಹುಡುಗಿನ ಟ್ರೈನಿಂಗಿಂದ ಆಚೆ ಕಳಿಸ್ಬೇಕು ಅಂತ ಇದ್ದೀರಲ್ಲ, ನಿಮಗೇನು ಬುದ್ಧಿ ಇದೆಯಂದ್ರಿ? ಹಲೋ. ಏನು ಹಲೋ? ನಾನು ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ಸುಮ್ಮನೆ ಸತ್ಯನ ವಿರುದ್ಧ ಹೋಗೋದನ್ನ ಬಿಟ್ಟು ಬಿಡಿ. ಬಿಟ್ಟರೆ ನಿಮಗೆ ಒಳ್ಳೆಯದು. ಇಲ್ಲ ಅಂದರೆ ಅವಳೇ ನಿಮಗೆ ಸರಿಯಾದ ಬುದ್ಧಿ ಕಲಿಸ್ತಾಳೆ. ಲುಕ್, ಡೋಂಟ್ ಡೂ ದಿಸ್. ನಿಮ್ಮ ಇಂಗ್ಲೀಷ್ ಮನೆ ಹಾಳಾಗ. ಇಡ್ರಿ ಫೋನು. ಇನ್ನೊಂದು ಸಲ ನಿಮ್ಮಿಂದ ಫೋನ್ ಬಂದರೆ ನಾನೇ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲ ಕಾಲ್ ರೆಕಾರ್ಡ್ಸು ಮೆಸೇಜು ಇಟ್ಕೊಂಡಿದ್ದೀನಿ, ಹುಷಾರ್. ಡಾರ್ಲಿಂಗು, ಯಾಕೋ ನಿನ್ನ ನಸೀಬೆ ಖರಾಬಿದೆ. ಕಾಮ್ ಡೌನ್, ಕಾಮ್ ಡೌನ್. ಬೇರೆ ಯಾವುದಾದ್ರೂ ದಾರಿ ಹುಡ್ಕೋಣ. ಹಾಂ, ಕೂಲ್ ಡೌನ್, ಕೂಲ್ ಡೌನ್, ಕೂಲ್. ಕಾಲ ಎಷ್ಟು ಬದಲಾಗತ್ತೆ ನೋಡು ಸತ್ಯ. ನಿಂಗೆ ಹಿಂಸೆ ಕೊಡ್ತಿದ್ದು, ಅವಮಾನ ಮಾಡ್ತಿದ್ದ ಟ್ರೈನರು ಇವತ್ತು ನಿನಗೆ ಬೇಷ್ ಅಂತಿದ್ದಾರೆ. ಎಲ್ಲ ದೇವ್ರ ದಯೆ ಅನ್ಸುತ್ತೆ ಚೇತನ. ಬಹುಶಃ ದೇವ್ರೇ ಟ್ರೈನರ್ ಮನ್ಸನ್ನ ಬದಲಾಯಿಸಿರ್ಬೇಕು.
ಎಲ್ಲ ನಿನ್ನ ಹಾರ್ಡ್ ವರ್ಕು. ಸುಮ್ಮನೆ ಯಾಕೆ ದೇವೇ ಕ್ರೆಡಿಟ್ಸ್ ಕೊಡ್ತೀಯಾ? ನಿಜ ಹೇಳಬೇಕು ಅಂದರೆ ನಿನ್ನಿಂದ ನಾನು ತುಂಬ ಕಲ್ತಿದ್ದೀನಿ ಸತ್ಯ. ನಿನ್ನ ವ್ಯಕ್ತಿತ್ವ ನನ್ನಂಥವ್ರಿಗೆ ಮಾದರಿ. ಹೌದು, ಇದಕ್ಕೆಲ್ಲ ನಿಂಗೆ ಸ್ಫೂರ್ತಿ ಯಾರು? ನನ್ನ ಮನೆಯವರು ಚೇತನ, ಒಂದು ನನ್ನಪ್ಪ, ಇನ್ನೊಂದು ನನ್ನನ್ನು ಮಗಳ ಹಾಗೆ ನೋಡ್ಕೊಳ್ಳೋ ನನ್ನ ಮಾವ, ಮತ್ತೆ ನನ್ನನ್ನು ತಿದ್ದಿ ತೀಡಿ ತಯಾರು ಮಾಡಿರೋ ಅಂತ ನನ್ನ ಅತ್ತೆ. ನನ್ನನ್ನು ತುಂಬ ಪ್ರೀತಿ ಮಾಡೋ, ಸಪೋರ್ಟ್ ಮಾಡೋ ನನ್ನ ಗಂಡ. ಇವರೆಲ್ಲರೂ ನನ್ನ ಜೀವನದಲ್ಲಿ ತುಂಬ ಪ್ರಭಾವ ಬೀರಿದ್ದಾರೆ. ನೀನು ತುಂಬ ಪುಣ್ಯ ಮಾಡಿದೆ ಸತ್ಯ, ಅಂಥ ಮನೆಗೆ ಸೊಸೆ ಆಗೋಕ್ಕೆ. ಅದರಲ್ಲಿ ಡೌಟೇ ಇಲ್ಲ ಚೇತನ. ಆದರೆ ಈಗ ಅವರೆಲ್ಲರನ್ನೂ ಬಿಟ್ಟಿರ್ಬೇಕಲ್ವಾ, ಅದೇ ನನಗೆ ತುಂಬ ಕಷ್ಟ ಆಗ್ತಿರೋದು. ನಿಜವಾಗ್ಲೂ ಅವರೆಲ್ಲರನ್ನೂ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಅವರು ಎಲ್ಲರೂ ನಿನ್ನ ಇಷ್ಟೇ ಮಿಸ್ ಮಾಡ್ಕೋತಿರ್ತಾರೆ, ಆ ನಂಬಿಕೆ ನನಗಿದೆ. ಈ ಬಾಲ ರುಕ್ಕು ದಿನೇ ದಿನೇ ಹೆಚ್ಕೋತಾ ಇದ್ದಾರೆ. ಇವರಿಬ್ರು ಚಲ್ಲಾಟನ ನೋಡೋಕ್ಕಾಗ್ತಿಲ್ಲ. ಇದಕ್ಕೆ ಮನೆಯವ್ರ ಸಪೋರ್ಟ್ ಬೇರೆ. ಈ ಕಡೆ ನೋಡಿದ್ರೆ ಸುಪ್ರೀತ್ ನನ್ನ ಮದುವೆ ಆಗೋದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಎಲ್ಲರೂ ನನ್ನನ್ನು ಉಡ್ಸಕ್ಕೆ ಅಂತಾನೆ ಹುಟ್ಟಿದ್ದಾರೆ. ಇವ್ರುಗಳ ಮಧ್ಯ ನಾನು ಸಾಯ್ಬೇಕು. ಬಾಲ ರುಕ್ಕುನ ಮದುವೆ ಆಗೋಕ್ ಮೊದಲು ನಂದು ಸುಪ್ರೀತದು ಮದುವೆ ಆಗಬೇಕು. ಇವತ್ತು ಸುಪ್ರೀತ್ ಬರಲಿ, ಎಲ್ಲ ವಿಷಯನೂ ಕ್ಲಿಯರ್ ಮಾಡ್ಕೋತೀನಿ. ಸುಪ್ರೀತ್, ಬೇಬಿ, ನಾನೇಂತ ಹೆಂಗೆ ಗೊತ್ತಾಯ್ತು? ನೀನಲ್ದೆ ಮತ್ತಾರು ಇಷ್ಟು ಸಲಿಗೆಯಿಂದ ತಪ್ಕೋತಾರೆ? ಕೂಲ್ ಬೇಬಿ, ಕೂಲ್. ಅದೇನೋ ನಿಜ, ಬಟ್ ಯಾಕೆ ನನ್ನ ಬೇಬಿ ಇಷ್ಟು ಗರಂ ಆಗಿದ್ದಾಳೆ? ನೋಡು ಸುಪ್ರೀತ್, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯಾವಾಗ ನನ್ನನ್ನು ಮದುವೆ ಆಗ್ತೀಯಾ? ಅಟ್ಲೀಸ್ಟ್ ಮದುವೆ ಆಗ್ತೀಯಾ ಇಲ್ವಾ ಅದನ್ನಾದರೂ ಹೇಳು. ಏನು ಬೇಬಿ ಈಗ ಕೇಳ್ತಾ ಇದೆಯಾ? ಅಲ್ಲ, ನಿನಗೆ ನಾನು ಮದುವೆ ಆಗಲ್ಲ ಅಂತ ಡೌಟ್ ಇದೆ? ಡೌಟ್ ಇರಲಿಲ್ಲ, ಇವಾಗ ಬರ್ತಾ ಇದೆ. ನಾನಾಗಿ ನಾನೇ ಎಸ್ಸಲ್ಲ ಅಂತ ಕೇಳಲಿ? ನನಗೂ ಸ್ವಾಭಿಮಾನ ಇದೆ. ಈಗ ನನ್ನನ್ನು ಏನು ಮಾಡು ಅಂತಿದ್ದೀವ್ಯಾ? ನಿಂಗೆ ನನ್ನ ಪರಿಸ್ಥಿತಿ ಗೊತ್ತೇ ಇದೆಯಲ್ಲ. ನೋಡು, ನನಗೆ ನಿನ್ನ ನಿರ್ಧಾರ ಗೊತ್ತಾಗಬೇಕು ಅಷ್ಟೇ. ಸರಿ, ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ ಬೇಬಿ. ಈಗೇನು ಮಾಡ್ಬೇಕು ಹೇಳು? ಹೇಳು ಅಂದರೆ ನಾನೇನು ಹೇಳಿ? ನೀನು ಹೇಳು. ಈಗ ನಿನ್ನ ಕಾಲಲ್ಲೇ ಕೇಳಿದ್ರೆ ಹೇಗೆ ಬೇಬಿ? ಹೇಳ್ತೀಯೋ ಇಲ್ವೋ? ಸರಿ, ಇವತ್ತೇ ಅಪ್ಪನ ಹತ್ರ ಮದುವೆ ವಿಷಯ ಮಾತಾಡ್ತೀನಿ. ನಿಜವಾಗ್ಲೂ? ಐ ಸ್ವೇರ್ ದಿವ್ಯ, ನೀನು ಇನ್ನೂ ಕಾಯಿಸಲ್ಲ. ಥ್ಯಾಂಕ್ ಯು ಸೋ ಮಚ್. ಸತ್ಯ, ಅಂದ್ಕೊಂಡಿದ್ದ ಕೆಲಸ ಆಯ್ತು. ಇವಳು ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಇದಕ್ಕೇನಾದರೂ ಪರ್ಮನೆಂಟ್ ಪರಿಹಾರ ಕಂಡಿಡ್ಕೊಳ್ಳೇಬೇಕು.
ಪೂಜೆ ಆಗಬೇಕು, ತಿಂಡಿ ರೆಡಿ ಮಾಡಬೇಕು, ಊಟ ರೆಡಿ ಮಾಡಬೇಕು, ಬಾಕ್ಸ್ ಕಟ್ಟಬೇಕು. ದೇವ್ರೇ, ದೇವ್ರೆ, ಸತ್ಯನ ಜೀವನದಲ್ಲಿ ಇವತ್ತು ತುಂಬ ಮಹತ್ವದ ದಿನ. ಅವಳ ಕನಸು ನನಗೆ ಸಾಕ್ತಾ ಇರೋ ದಿನ. ಇಲ್ಲಿವರೆಗೂ ಸತ್ಯ ಆಗಿದ್ದವಳು ಇವತ್ತಿಂದ ಇನ್ಸ್ಪೆಕ್ಟರ್ ಸತ್ಯ ಆಗಿದ್ದಾಳೆ. ಆದರೆ ನನಗೆ ಯಾಕೋ ಒಳಗೆ ತುಂಬ ಭಯ ಆಗ್ತಾ ಇದೆ ದೇವ್ರೆ. ಗುರುಗಳ ಮಾತು ಇನ್ನೂ ನಮ್ಮ ಕಿವಿಯಿಂದ ದೂರ ಆಗಿಲ್ಲ. ಅಷ್ಟರಲ್ಲಿ ಆಗಲೇ ಸತ್ಯ ಟ್ರೈನಿಂಗ್ ಮುಗಿಸಿ ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಿದ್ದಾಳೆ. ಅವಳನ್ನು ಕಾಪಾಡೋ ಹೊಣೆ ನಿಂದು ದೇವ್ರೆ. ನಿನ್ನನ್ನೇ ನಂಬಿದ್ದೀನಿ. ಅತ್ತೆ, ಮಂಗಳಾರತಿ. ಅಲ್ವೇ ಹುಡುಗಿ, ಇಷ್ಟು ಬೇಗ ಎದ್ದು ಎಲ್ಲ ಮುಗಿಸ್ಬಿಟ್ಟಿದ್ಯಾ? ಮತ್ತೆ ಸೀತಮ್ಮನ ಸೊಸೆ ಅಂದ್ರೆ ಕಮ್ಮಿನಾ? ಅದ್ ಸರಿ, ಸೀತಮ್ಮನವ್ರೇನೋ ದೇವ್ರ ಹತ್ರ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ತಿರೋ ಹಾಗಿತ್ತು. ಏನಿಲ್ಲ ಹುಡುಗಿ, ನನ್ನ ಮುದ್ದು ಸೊಸೆಗೆ ಯಾವುದೇ ತೊಂದರೆ ಆಗದಿರಂಗೆ ನೋಡ್ಕೊಳಪ್ಪ, ಕಾಪಾಡಪ್ಪ ಅಂತ ಭಗವಂತನ ಹತ್ರ ಕೇಳ್ಕೊತಿದ್ದೆ. ದೇವ್ರು ಒಳ್ಳೆಯವ್ರ ಕಡೆ ಪಕ್ಷಪಾತಿ ಅಂತ ನೀವೇ ಹೇಳ್ತಿದ್ರಿ. ಹಾಗಿದ್ರೆ ಅವನ್ ಯಾವತ್ತು ನಮ್ಮ ಪಾರ್ಟಿನ ತಾನೆ? ತರಲೆ, ನಡಿ, ಕೆಲ್ಸಕ್ಕೆ ಲೇಟ್ ಆಗತ್ತೆ, ರೆಡಿ ಆಗು. ಉರ್ಮಿಳಾ, ಏನೇ ನಿಂದು ಬೆಳಗ್ಗೆ ಏನು ಅಷ್ಟೊಂದು ಕಿರ್ಚಾಡ್ತಿದ್ಯಾ? ಅಕ್ಕ, ನಾನು ಎಪ್ಸತ್ತಾನೆ, ನೀನೊಬ್ಳೆ ಎಲ್ಲ ಕೆಲಸನೂ ಮಾಡ್ಬಿಟ್ಟಿದ್ಯಲ್ಲ. ನಾನಾ? ಹಾ, ತಿಂಡಿನೂ ರೆಡಿ ಮಾಡಿದ್ಯಲ್ಲ. ಅಯ್ಯೋ, ನಾನೆಲ್ಲೇ ಮಾಡಿದೆ, ಈಗ ಎದ್ದು 5 ನಿಮಿಷ ಆಯ್ತು ನಾನು. ಹೋಗಕ್ಕ, ನೀನ್ ಸುಳ್ಳು ಹೇಳ್ತಾ ಇದೀಯ. ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ? ಮತ್ತಿನ್ಯಾರು ಮಾಡಿದಾರೆ ಇದನ್ನ? ಇನ್ಯಾರು ಅಂದ್ರೆ ಇದಾಳಲ್ಲ, ನನ್ನ ಸೊಸೆ ಮುದ್ದು, ಅವಳೇ. ಯಾಕೆ ಚಿಕ್ಕತೆ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಹೌದು, ಎಲ್ಲ ನಾನೇ ಮಾಡಿದ್ದು. ಇನ್ನು ಉಳಿದಿರೋದು ಒಂದೇ ಒಂದು, ನಮ್ಮ ಚಿಕ್ಕತೆ ಕೈಯಲ್ಲಿ ಕಡಕ್ ಚಾಯ್. ಅದನ್ನು ನೀನೇ ಮಾಡ್ಕೊಂಡು ಕುಡ್ಬಿಡ್ಬೋದಿತ್ತಲ್ಲ. ಇಲ್ಲ ಇಲ್ಲ ಇಲ್ಲ, ಅದನ್ನ ಮಾತ್ರ ಇವರೇ ಮಾಡಬೇಕು. ಅಲ್ಲ ಸತ್ಯ, ಇವತ್ತಿಂದ ನಿನಗೆ ಡ್ಯೂಟಿ ಇದೆ. ನೀನ್ ಮನೆ ಒಳಗೂ ಹೊರಗೂ ಕೆಲಸ ಮಾಡ್ತಿದ್ರೆ ಹೇಗೆ ಹೇಳು? ಅಡ್ಗೆ ಮನೆ ನೋಡ್ಕೊಳ್ಳೋದಕ್ಕೆ ನಾನಿಲ್ವಾ? ಹಾಗಂತ ಸೊಸೆ ಪಟ್ಟ ಬಿಟ್ಕೊಟ್ ಬಿಡ್ಲ ಚಿಕ್ಕತ್ತೆ? ಇದು ನನ್ನ ಮನೆ, ನನ್ನ ಕೆಲಸ. ಇದನ್ನೆಲ್ಲ ಮುಗಿಸಿನೇ ನಾನು ಡ್ಯೂಟಿಗೆ ಹೋಗೋದು ಅಲ್ವಾ ಅತ್ತೆ? ಯಾವತ್ತೋ ಹೇಳಿದ್ದನ್ನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ ಸತ್ಯ? ಅಯ್ಯೋ ಅತ್ತೆ, ಏನಿದು ಫೀಲಿಂಗು? ಹಾಗೆಲ್ಲ ಏನೂ ಇಲ್ಲ. ಮನ್ಸಲ್ಲಿರೋದೆಲ್ಲ ನಿಮ್ಮ ಪ್ರೀತಿ ಅಂತ ನನಗೆ ಗೊತ್ತು. ಇದನ್ನೆಲ್ಲ ನೀವು ಹೇಳಿದ್ರಿ ಅಂತನೋ ಅಥವಾ
ಅಥವಾ ನೀವೇನಾದರೂ ಅಂದ್ಕೋತೀರಾ ಅಂತ ನಾನು ಮಾಡ್ತಿಲ್ಲ. ಆ ಭಾವನೆ ನೀವು ಯಾವತ್ತೂ ನನಗೆ ಕೊಟ್ಟಿಲ್ಲ. ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅತ್ತೆ. ನಾವೇನು ಕೆಲಸಕ್ಕೆ ಅಂತ ಹೊರಗೆ ಹೊರಟ್ಬಿಡ್ತೀವಿ, ಆದರೆ ಮನೇಲಿರೋ ಹೆಣ್ಮಕ್ಳು ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅದು ಹೇಗೆ ನನ್ನ ಕೆಲಸನೋ ಇದು ಹಾಗೆ. ಇಂಥ ಒಳ್ಳೆ ಸಪೋರ್ಟಿವ್ ಅತ್ತೆ ಎಂದಿರ್ಬೇಕಾದ್ರೆ ನಾನು ಇಷ್ಟು ಮಾಡಬಾರ್ದಾ? ಅತ್ತೆ, ಒಂದು ಒಳ್ಳೆ ಸೊಸೆ ಹಿಂದೆ ಒಂದು ಒಳ್ಳೆ ಅತ್ತೆ ಇರ್ತಾರಂತೆ. ಅಂತ ಅತ್ತೆ ಆಗಿ ಸೀತಮ್ಮ. ಅಯ್ಯೋ ಪುಣ್ಯಾತ್ಕಿ ಬಿಡೆ, ನನ್ನ ಕೆನ್ನೆ ನಾನು ನೋಡ್ತಾ ಇದೆ. ಓಯ್ ಈಗೇನು ಎಲ್ಲ ಕೆಲಸನೂ ನೀನೇ ಮಾಡ್ಬೇಕಾ? ಹಾಗೆಲ್ಲ ಏನಿಲ್ಲ, ಅಡುಗೆ ತಿಂಡಿ ಜವಾಬ್ದಾರಿ ಮಾತ್ರ ನಂದು. ಮಿಕ್ಕಿದೆಲ್ಲದಕ್ಕೂ ಇದಿರಲ್ಲ ನೀವು ಅಕ್ಕ ತಂಗಿರು, ನೀವು ನೋಡ್ಕೊಳ್ಳಿ. ಸರಿ ಆಯ್ತು. ಈಗ ನಾನು ನಿನ್ಗೆ ಯಾವ ಥರ ಸಹಾಯ ಮಾಡ್ಬೋದು ಅಂತ ಹೇಳು. ನಾನು ನಿನ್ ಥರ ಬೇಗ ಎದ್ಬಿಡ್ಲಾ? ಅಯ್ಯೋ, ಬೆಳಗ್ಗೆ ಬೇಗ ಹೇಳೋ ತೊಂದರೆ ತಗೋಬೇಡಿ. ಆದ್ರೆ ಮನೆಯವರು ಎಲ್ಲರೂ ತಿಂಡಿ ಟೈಮ್ಗಿಂತ ಒಂದು ಅರ್ಧ ಗಂಟೆ ಮುಂಚೆ ಬಂದ್ರೆ ಸಾಕು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡಬಹುದು, ಅಷ್ಟೇ ನನ್ನ ರಿಕ್ವೆಸ್ಟ್. ಅಷ್ಟೇ ತಾನೇ, ಅದಕ್ಕೇನಂತೆ. 8 ಗಂಟೆಗೆ ತಿನ್ನೋ ತಿಂಡಿನ 7:15 ತಿಂದ್ರೆ ಆಯ್ತು. ನಿನ್ನ ಆಸೆಯಂತೆ ಎಲ್ಲರನ್ನು 7:15 ಟೇಬಲ್ಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ವಾ ವಾ ವಾ, ಸೂಪರ್ ಅತ್ತೆ ನೀವು. ನಾನು ಹೇಳಿದ್ರೆ ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ತೀರಾ. ಕ್ಯಾಚ ಅಂದ್ರೆ ತುಂಬಾ ಚೆನ್ನಾಗಿ ಗ್ರಹಿಸ್ತೀರಾ ಅಂತ ಹೇಳೋದಕ್ಕೆ ಬಂದೆ. ಸರಿ ಸರಿ, ನೀನು ಈಚೆ ಬಾ, ನಾನು ನಿಂಗೆ ದೋಸೆ ಹಾಕ್ಕೊಡ್ತೀನಿ. ಅಯ್ಯೋ ಅತ್ತೆ, ನಾನು ಪಲಾವ್ ಮಾಡಿದ್ದೆ. ನೀನು ಪಲಾವ್ ಮಾಡಿದೀಯಾ ಹುಡುಗಿ, ಆದರೆ ನಿನಗೆ ದೋಸೆ ಇಷ್ಟ ಅಂತ ನನಗೆ ಗೊತ್ತಲ್ವಾ? ಅದಕ್ಕೆ ಗರಿ ಗರಿಯಾಗಿ ದೋಸೆ ಮಾಡ್ತೀನಿ, ತಿನ್ಕೊಂಡು ಹೋಗು. ಉರ್ಮಿ ಬಾರೆ ಇಲ್ಲಿ. ಪ್ಲೇಟ್ ತಗೋ. ಹಾಂ. ಕೂತ್ಕೋ ಕೂತ್ಕೋ, ನಿನಗೆ ಇವತ್ತು ನಾನೇ ತಿನ್ನಿಸ್ತೀನಿ. ನಾನು ಹೇಳಿಲ್ವೇನೆ ಉರ್ಮಿ, ಇವಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಅಂತ. ನೀರು ತಗೋ. ನಿಧಾನ ನಿಧಾನ ನಿಧಾನ. ನಿಧಾನ ನಿಧಾನ. ಅಕ್ಕ ತಿನ್ಸೋ. ರೀ ಇನ್ಸ್ಪೆಕ್ಟ್ರೇ, ಯಾಕೆ ಕಣ್ಣಲ್ಲಿ ನೀರು? ಸತ್ಯ, ಯಾಕೆ ಅಳ್ತಾ ಇರೋದು? ಅತ್ತೆ, ನೀವು ತೋರಿಸ್ತಿರೋ ಈ ಪ್ರೀತಿಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಯಾರ ದೃಷ್ಟಿ ಹೇಗೆ ಬಿದ್ದ್ಬಿಡತ್ತೆ? ನಾನಿಲ್ವಾ ದೃಷ್ಟಿ ಗೊಂಬೆ ಥರ? ಹಬ್ಬ, ಅಂತೂ ನನ್ನ ಸೊಸೆ ನಕ್ಬಿಟ್ಲು. ನೋಡು ಹುಡುಗಿ, ಮೊದಲೇ ಹೇಳ್ತೀನಿ, ಇದನ್ನು ವಾರ್ನಿಂಗ್ ಅಂತ ಬೇಕಾದರೆ ಅನ್ಕೋ. ನೀನೇನಿದ್ರು ಹೊರಗಡೆ ಮಾತ್ರ ಇನ್ಸ್ಪೆಕ್ಟ್ರು. ಎಲ್ಲ ಹೇಳು, ಹೊರಗಡೆ. ಇಲ್ಲಿ ಅಂದರೆ ಕೋಟೆ ಮನೆಯಲ್ಲಿ ನಾನೇ ಇನ್ಸ್ಪೆಕ್ಟ್ರು.
ನೀನು ಕೆಲಸದಲ್ಲಿ ಮುಳುಗಿ ಹೋಗ್ಬಿಟ್ರೆ ಪ್ರಪಂಚನೇ ಮರೆತು ಬಿಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಹಾಗಾಗಬಾರ್ದು ಹುಡುಗಿ. ಟೈಮಿಗೆ ತಿಂಡಿ ಊಟ ಎಲ್ಲ ನಡೀತಾ ಇರಬೇಕು, ಗೊತ್ತಾಯ್ತಾ? ಹಾ, ನೀನು ಊಟ ಮಾಡಿಲ್ಲ ಅಂತ ಗೊತ್ತಾದ್ರೆ ನೀನು ಎಲ್ಲಿದೆಯೋ ಅಲ್ಲಿಗೆ ಡಬ್ಬಿ ಎತ್ಕೊಂಡು ಬಂದ್ಬಿಡ್ತಾರೆ ನಿಮ್ಮ ಅತ್ತೆ, ಅಲ್ವಾ ಅಕ್ಕ? ಮತ್ತೆ ಅವಳ ಜೊತೆ ನಾನು ಬಂದ್ಬಿಡ್ತೀನಿ ನೋಡು. ಕರೆಕ್ಟಾಗಿ ಹೇಳಿದೆ ಊರ್ಮಿ ನೀನು. ಸತ್ಯ, ಹಾಗೆ ಆಚೆ ಎಲ್ಲ ತಿನ್ನೋಕೆ ಹೋಗ್ಬೇಡ. ತಿಂಡಿ ಮಾತ್ರ ಮಾಡ್ಕೊಂಡು ಹೋಗು, ಊಟದ ಡಬ್ಬಿನೂ ತೊಗೊಂಡು ಹೋಗ್ಬೇಡ. ನಾನೇ ಮಧ್ಯಾಹ್ನ ಬಿಸಿಯಾಗಿ ಅಡುಗೆ ಮಾಡಿ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ.